ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಶಾಸನ 5,000 ರೂಪಾಯಿನ ಹೆಚ್ಚಳ ಮಾಡಲೇಬೇಕು. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅಂಗವಿಕಲರನ್ನು ಕಡೆಗಣಿಸಿರುವಂಥದ್ದು. ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಅಂಗವಿಕಲರಿಗೆ ಮೀಸಲಿಟ್ಟಿರುವ ಇವತ್ತೇನು ಉದ್ಯೋಗ ಕೊಡಬೇಕು ಅಂತ ಹೇಳಿ ಇದೆ. ಆದರೆ ಇವತ್ತು ಅಂಗವಿಕಲರಿಗೆ ಮೀಸಲಿಟ್ಟಿರುವ ಉದ್ಯೋಗ ಅಂಗವಿಕಲರಿಗೆ ನೀಡ್ತಾ ಇಲ್ಲ. ಮತ್ತು ಅಂಗವಿಕಲರಿಗೆ ಇವತ್ತೇನು ಹೆಚ್ಚಿನ ರೀತಿಯಲ್ಲಿ ನಾವು ಮಾಸಾಶನ ಹೆಚ್ಚಳ ಮಾಡಬೇಕು, 5,000 ರೂಪಾಯಿ ಮಾಸಾಶನ ಹೆಚ್ಚಳ ಮಾಡಬೇಕು ಅಂತೇಳಿ ಒಂದು ಬೇಡಿಕೆ ಇಟ್ಟಿದ್ದೀವಿ. ಈಗ ಸುಮಾರು ಸಾರಿ ನಾವು ಎಲ್ಲ ಬೇಡಿಕೆಗಳು ಬೆಂಗಳೂರಲ್ಲಿ ನಾವು ಎಷ್ಟೋ ಸಾರಿ ನಾವು ಹೋರಾಟ ಮಾಡಿದ್ದೀವಿ. ಆದರೂ ಈ ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಈಡೇರಿಸ್ತಾ ಇಲ್ಲ. 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಇಲ್ಲಿವರೆಗೂ ಅಂಗವಿಕಲರಿಗೆ ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸ್ಕೊಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಮತ್ತೆ ನಾವು ಎಷ್ಟೋ ಬಾರಿ ಮನವಿ ಮಾಡಿದರೂ ಕೂಡ ಇವತ್ತಿನವರೆಗೂ ಪ್ರತಿಕ್ರಿಯೆ ನೀಡದೇ ಇರೋದರಿಂದ ಇವತ್ತು ಗಾಂಧಿ ಭವನದಿಂದ ಇವತ್ತು ಜಿಲ್ಲಾಧಿಕಾರಿವರಿಗೆ ಮಾನ್ಯ ಸಿದ್ದರಾಮಯ್ಯ ಸಾರ್ವರಿಗೆ ನಾವು ಮನವಿಯನ್ನು ನೀಡ್ತಿದ್ದೇವೆ. ಬೇರೆ ರಾಜ್ಯಗಳಲ್ಲಿ ತೆಲಂಗಾಣ ಮತ್ತು ರಾಯಲಸೀಮದಲ್ಲಿ 6,000 ರೂಪಾಯಿ ಮತ್ತು 3,000 ರೂಪಾಯಿ ಕೊಡ್ತಾರೆ. ಮತ್ತು ಮೊನ್ನೆ ದೆಹಲಿಯಲ್ಲಿ 6,000 ರೂಪಾಯಿ ಮಾಸಾಶನ ನೀಡಿದ್ದಾರೆ. ಹರಿಯಾಣದಲ್ಲಿ 3,000 ರೂಪಾಯಿ ನೀಡಿದ್ದಾರೆ. ಹಾಗಾಗಿ ಕಟ್ಟಕಡೆಯಾಗಿ ಅಂಗವಿಕಲರನ್ನು ಕಡೆಗಣಿಸುತ್ತಿರುವಂಥ ಸರ್ಕಾರ ಅಂತಂದರೆ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅತಿ ಕಡಿಮೆಯಾಗಿ ನಮಗೆ ಅಂಗವಿಕಲರಿಗೆ ಮಾಸಾಶನವನ್ನು ನೀಡುವಂಥದ್ದು. ಇವತ್ತು ಅದು ಮಾಸಾಶನ ಯಾವುದಕ್ಕೂ ಸಾಲದಂತಾಗಿದೆ. ಇವತ್ತು ಅಗತ್ಯ ವಸ್ತುಗಳು ಗಗನಕ್ಕೇರಿವೆ. ಇವತ್ತು ಅವರಿಗೆಲ್ಲ ಗೊತ್ತಿದೆ ಇವತ್ತು ಅಂಗವಿಕಲರು ಹೇಗೆ ಬದುಕ್ತಾರೆ ಅಂತೇಳಿ. ಇವತ್ತು ಚೆನ್ನಾಗಿರೋಂಥವ್ರಿಗೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಎಲ್ಲ ಅಂಗಾಂಗಗಳನ್ನು ಕಳೆದುಕೊಂಡಂಥವ್ರಿಗೆ ಇವತ್ತು ಯಾವುದೂ ಗ್ಯಾರಂಟಿ ನೀಡಿಲ್ಲ. ಆದರೆ ಇವತ್ತು ನಾವು ಕೇಳ್ತಾ ಇರೋದು ಏನಂತಂದರೆ ನಮಗೆ ಗ್ಯಾರಂಟಿ ಕೊಟ್ಟಿದ್ದೀರಿ, ನಾವು ಸ್ವಾಗತ ಮಾಡ್ತೀವಿ, ಇಲ್ಲಂತಲ್ಲ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಇವತ್ತು ಏನು ಗ್ಯಾರಂಟಿ ಕೊಟ್ಟಿದ್ದೀರಲ್ಲ ಅದೇ ರೀತಿಯಾಗಿ ನಮಗೂ ಒಂದು ಎಲ್ಲ ನಮಗೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಅವರು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡೋಕ್ಕೆ ನಾವು ಅಂದ್ಕೊಂಡಿದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.